ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಭೂಮಿಯ ಮೇಲೆ ಜೀವಿಸೋಕೆ ನೀರು ಅತಿ ಮುಖ್ಯ. ಆದ್ರೆ ಒಂದು ವೇಳೆ ನೀರೇ ಇಲ್ಲದೆ ಇದ್ರೆ ಹೇಗೆ ಅಂತ ನಾವು ಯೋಚನೆ ಮಾಡಿದ್ರೇನೆ ನಮ್ಮ ಕಣ್ಣ ಮುಂದೆ ತುಂಬಾ ಭಯಾನಕವಾದ ದೃಶ್ಯಗಳು ಕಂಡು ಬರುತ್ತವೆ. ಅದೇ ರೀತಿ ಸಮುದ್ರದ ನೀರು ಕೂಡ ನಾವು ಹೊರಗಡೆಯಿಂದ ನೋಡಿದ್ರೆ ತುಂಬಾ ಸುಂದರವಾಗಿರುತ್ತೆ. ಆದ್ರೆ ಅದರ ಒಳಗಡೆ ಹೋದ್ರೆ ಅದಕ್ಕಿಂತ ಭಯಂಕರವಾದ ಪ್ರದೇಶ ಮತ್ತೊಂದಿರಲ್ಲ. ಆದ್ರೂ ಕೂಡ ನಮ್ಮಲ್ಲಿ ಕೆಲವು ಜನ ಹೊಸ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಸಮುದ್ರಗಳಲ್ಲಿ ಮತ್ತು ನದಿಗಳಲ್ಲಿ ತಮ್ಮ ಪ್ರಾಣಗಳನ್ನ ಪಣ ಇಟ್ಟು ರಿಸರ್ಚ್ ಗಳನ್ನ ಮಾಡ್ತಾ ಇರ್ತಾರೆ. ಈ ರೀತಿ ಅವರು ಬಹಳಷ್ಟು ಹೊಸ ಹೊಸ ವಿಷಯಗಳನ್ನು ಕೂಡ ಕಂಡುಕೊಂಡಿದ್ದಾರೆ. ಅವುಗಳನ್ನ ಸಾಮಾನ್ಯ ಜನರು ನೋಡಿದ್ರೆ ನಂಬೋದೇ ಇಲ್ಲ. ಸೊ ಈ ರೀತಿ ಸಿಕ್ಕ ಕೆಲವು ಭಯಾನಕ ವಸ್ತುಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ನಂಬರ್ 1, ಗೈಂಟ್ ಮೆಟಲ್ ಸ್ಟ್ರಕ್ಚರ್. ಸೊ ಫ್ರೆಂಡ್ಸ್, ಒಂದ್ಸಲ ಈ ಫೋಟೋ ನೋಡಿ. ಇಲ್ಲಿ ಒಬ್ಬ ಡೈವರ್ ಮತ್ತು ಒಂದು ಅತಿ ದೊಡ್ಡ ಗಂಟೆ ಆಕಾರದಲ್ಲಿ ಒಂದು ಕಬ್ಬಿಣದ ವಸ್ತು ಕಾಣಿಸ್ತಾ ಇದೆ. ಇದನ್ನ ಮನುಷ್ಯರು ತಯಾರಿಸಿದಾರಾ ಅಥವಾ ಯಾವ್ದಾದ್ರು ಸ್ಪೇಸ್ ಶಿಪ್ ನಿಂದ ಬಿದ್ದಿದೆಯಾ ಎಂಬ ವಿಷಯ ಮಾತ್ರ ಯಾರಿಗೂ ಗೊತ್ತಿಲ್ಲ. ಇದನ್ನ ಚೆನ್ನಾಗಿ ಗಮನಿಸಿದ್ರೆ ಇದನ್ನ ಕಂಚಿನಿಂದ ಮಾಡಲಾಗಿದೆ ಎಂದು ಅರ್ಥವಾಗುತ್ತೆ. ನೋಡ್ತಾ ಇದ್ರೆ ಇದು ಮನುಷ್ಯರೇ ಮಾಡಿರುವ ಹಾಗೆ ಅನ್ಸುತ್ತೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ಇದು ಸಮುದ್ರದಲ್ಲಿ ಯಾಕಿದೆ? ಈ ಫೋಟೋ ಎಲ್ಲಿಂದ ಬಂತು? ಇದಕ್ಕೆ ಸಮಾಧಾನ ಯಾರಿಗೂ ಗೊತ್ತಿಲ್ಲ. ಕೆಲವರು ಹೇಳ್ತಾ ಇರೋದೇನಂದ್ರೆ, ಹಾಲಿವುಡ್ ಸಿನಿಮಾ ಆಗಿರುವ ಅಂಡರ್ ವಾಟರ್ ಎಂಬ ಸಿನಿಮಾದಿಂದ ಫೋಟೋಶಾಪ್ ಮಾಡಿದ್ದಾರೆ ಎಂದು ಹೇಳ್ತಾ ಇದ್ದಾರೆ. ಮೇ ಬಿ ಇದು ರಿಯಲ್ ಆಗಿರದೇ ಇರಬಹುದು, ಆದ್ರೆ ನೋಡೋಕೆ ಮಾತ್ರ ತುಂಬಾ ಭಯಂಕರವಾಗಿ ಕಾಣಿಸ್ತಾ ಇದೆ. ನಂಬರ್ 2, ಆಂಟಿಕಿಥೆರಾ ಮೆಕಾನಿಸಂ. 1901ರಲ್ಲಿ 1000 ವರ್ಷಗಳಷ್ಟು ಪುರಾತನವಾದ ರೋಮನ್ ಐರಿಷ್ ಹಡಗನ್ನ ಗ್ರೀಕ್ ಐಲ್ಯಾಂಡ್ ಆಫ್ ಆಂಟಿಕಿಥೆರಾದಲ್ಲಿ ಕಂಡುಕೊಳ್ತಾರೆ. ಪುರಾತತ್ವ ಇಲಾಖೆಯವರು ಇದನ್ನ ಪರಿಶೀಲಿಸಿದ ನಂತರ ಒಂದು ಅಚ್ಚರಿಪಡಿಸುವ ವಸ್ತು ಅವರಿಗೆ ಕಾಣಿಸುತ್ತೆ. ಇವರಿಗೆ ಒಂದು ಚಕ್ರದ ಆಕಾರದಲ್ಲಿರುವ ಒಂದು ವಿಚಿತ್ರವಾದ ವಸ್ತು ಸಿಗುತ್ತೆ. ಅದರ ಮೇಲೆ ಒಂದು ಸೋಲಾರ್ ಪ್ಯಾನೆಲ್ ಅನ್ನು ಕೂಡ ಇನ್ಸ್ಟಾಲ್ ಮಾಡಲಾಗಿದೆ. ಅದು ನೋಡೋಕೆ ಸೇಮ್ ಪುರಾತನ ಕಾಲದ ಒಂದು ಕಂಪ್ಯೂಟರ್ ನಂತೆ ಕಾಣುತ್ತೆ. 75 ವರ್ಷಗಳವರೆಗೆ ಇದನ್ನ ಆಂಟಿಕಿಥೆರಾ ಮೆಕಾನಿಸಂ ಎಂಬ ಹೆಸರಿನಿಂದ ಕರೀತಾರೆ. ಬಹಳಷ್ಟು ಜನ ಇದನ್ನ ಪ್ರಪಂಚದ ಮೊಟ್ಟ ಮೊದಲ ಕಂಪ್ಯೂಟರ್ ಎಂದು ಕೂಡ ಹೇಳ್ತಾ ಇರ್ತಾರೆ. ಇದನ್ನ ಸೌರಮಂಡಲದಲ್ಲಿರುವ ಗ್ರಹಗಳ ಬಗ್ಗೆ ತಿಳಿದುಕೊಳ್ಳೋಕೆ ತಯಾರಿಸಿದ್ದಾರೆ. ಇದರಿಂದ ಪ್ರಾಚೀನ ಕಾಲದಲ್ಲಿ ವಾತಾವರಣದ ಬಗ್ಗೆ ಮತ್ತು ಅದರಿಂದಾಗುವ ಅನಾಹುತಗಳ ಬಗ್ಗೆ ಮೊದಲೇ ತಿಳಿದು ಬರ್ತಾ ಇತ್ತಂತೆ. ಈ ಮಷಿನ್ ನಿಂದ ಅದೃಷ್ಟ ಕೂಡ ಗೊತ್ತಾಗುತ್ತೆ ಎಂದು ಕೂಡ ಹೇಳ್ತಾ ಇರ್ತಾರೆ. ಈ ಡಿವೈಸ್ ಆ ಸಮಯದಲ್ಲಿ ತುಂಬಾ ಅಡ್ವಾನ್ಸ್ಡ್ ವಸ್ತು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 1500 ವರ್ಷಗಳವರೆಗೆ ಇದನ್ನ ಎದುರಿಸುವ ಯಾವ ಒಂದು ಟೆಕ್ನಾಲಜಿ ಕೂಡ ಬಂದಿಲ್ಲ. ಸೊ ಇದರಿಂದ ಸಾವಿರಾರು ವರ್ಷಗಳ ಹಿಂದೆಯೇ ನಮಗಿಂತ ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇತ್ತು ಎಂದು ತಿಳಿದು ಬರುತ್ತೆ. ನಂಬರ್ 3, ದ ಸಂಕನ್ ಸ್ಕಲ್ಪ್ಚರ್. ಕೆರೇಬಿಯನ್ ಕೋಸ್ಟ್ ಆಫ್ ಗ್ರಾನಡಾದಲ್ಲಿ ಭಯಾನಕವಾದ ವಿಗ್ರಹಗಳು ಸಿಕ್ಕಿವೆ. ಇವುಗಳನ್ನ ಬ್ರಿಟಿಷರ ಶಿಲ್ಪಿ ಜೇಸನ್ ಡಿ ಸ್ಟೆಲ್ಲರ್ ಆತನೇ ಮಾಡಿದಾನೋ ಅಥವಾ ಕಂಡು ಹಿಡಿದಿದ್ದಾನೋ ಗೊತ್ತಿಲ್ಲ. ಬಟ್ ಈ ವಿಗ್ರಹವನ್ನೆಲ್ಲ ಬೇಕು ಅಂತಾನೆ ನೀರಿನಲ್ಲಿ ಇಟ್ಟಿದ್ದಾರೆ. ನೀವೇ ನೋಡಿ ಈ ವಿಗ್ರಹಗಳು ಎಷ್ಟು ಭಯಂಕರವಾಗಿ ಕಾಣಿಸ್ತಾ ಇವೆ ಅಂತ. ಈ ವಿಗ್ರಹದಲ್ಲಿ 26 ಜನ ಇದ್ದಾರೆ. ಅವರೆಲ್ಲರೂ ಕೂಡ ಒಬ್ಬರ ಕೈಗಳನ್ನ ಇನ್ನೊಬ್ಬರು ಹಿಡಿದುಕೊಂಡಿದ್ದಾರೆ. ಇವುಗಳನ್ನ ನೋಡಿ ನಿಮಗೆ ಭಯ ಆಗದಿದ್ರೂ ಕೂಡ ಇಂತಹ 18 ಜನರ ಗುಂಪನ್ನು ನೋಡಿದ್ರೆ ಖಂಡಿತ ಭಯ ಉಂಟಾಗುತ್ತೆ. ಈ 18 ವಿಗ್ರಹಗಳ ಮಧ್ಯದಲ್ಲಿ ಕುಳಿತುಕೊಂಡಿರುವ ವಿಗ್ರಹವನ್ನ ನೋಡಿದ್ರೆ ಅವರು ನಿಜವಾಗ್ಲೂ ಜೀವಂತವಾಗಿದ್ದಾರೆ ಎಂದು ನಮಗೆ ಅನಿಸುತ್ತೆ. ಇವುಗಳನ್ನ ನೋಡ್ತಾ ಇದ್ರೆ ಪ್ರಪಂಚದಲ್ಲಿ ಮನುಷ್ಯ ಇಲ್ಲದೆ ಇದ್ದಾಗ ಪ್ರಪಂಚ ಹೇಗಿರುತ್ತೆ ಎಂಬುದು ಗೊತ್ತಾಗುತ್ತೆ. ನಂಬರ್ 4, ದ ಲಾಸ್ಟ್ ಶೋ ಆಫ್ ಟೈಟಾನಿಕ್. ಟೈಟಾನಿಕ್ ಹಡಗು ಸಮುದ್ರದಲ್ಲಿ ಪ್ರಯಾಣಿಸ್ತಾ ಇರುವಾಗ ನಿಜವಾಗ್ಲೂ ನಡೆದಿರುವ ಒಂದು ಘಟನೆ ಇದು. ಏಪ್ರಿಲ್ 15, 1912ರಂದು ಈ ಸುಂದರವಾದ ಹಡಗು ಒಂದು ಐಸ್ಬರ್ಗ್ ಗೆ ಬಡಿದುಕೊಂಡು ಉತ್ತರ ಅಟ್ಲಾಂಟಿಕ್ ಮಹಾಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ. ಈ ಹಡಗಿನಲ್ಲಿರುವ ಅರ್ಧಕ್ಕಿಂತ ಜಾಸ್ತಿ ಜನ ಆ ಹಡಗಿನಲ್ಲಿರುವ ಲೈಫ್ ಬೋಟ್ ಗಳ ಮೂಲಕ ಬದುಕುಳಿತಾರೆ. ಉಳಿದವರನ್ನ ರಕ್ಷಿಸೋಕೆ ಬೇಕಾಗಿರುವಷ್ಟು ಲೈಫ್ ಬೋಟ್ಸ್ ಗಳು ಇರಲ್ಲ. ಸೊ 100ಕ್ಕಿಂತ ಅಧಿಕ ಜನ ಆ ಹಡಗಿನ ಜೊತೆಗೆ ಮುಳುಗಿ ಹೋಗಿ ತಮ್ಮ ಪ್ರಾಣಗಳನ್ನ ಕಳೆದುಕೊಂಡಿದ್ದಾರೆ. ಈ ಘಟನೆ 100 ವರ್ಷಗಳಿಗೆ ಮುಂಚೆಯೇ ನಡೆದು ಹೋಗಿದೆ. ಆದ್ರೆ ಇಂದಿಗೂ ಕೂಡ ಈ ಘಟನೆಯ ಬಗ್ಗೆ ಬಹಳಷ್ಟು ಜನ ಮಾತನಾಡಿಕೊಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರವಾಗ್ತಾನೆ ಇರುತ್ತೆ. ಟೈಟಾನಿಕ್ ಹಡಗನ್ನ ಮೊಟ್ಟ ಮೊದಲ ಬಾರಿ 1980ರಲ್ಲಿ ಕಂಡುಕೊಳ್ತಾರೆ. ಆಗಿನಿಂದ ಇಂದಿನವರೆಗೆ ಟೈಟಾನಿಕ್ ನಲ್ಲಿರುವ ಹೊಸ ವಿಷಯಗಳನ್ನ ತಿಳಿದುಕೊಳ್ಳಲು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಸೊ ಇಲ್ಲಿಯವರೆಗೆ ಸಮುದ್ರದ ಆಳದಲ್ಲಿ ನಡೆದಿರುವ ರಿಸರ್ಚ್ ನಲ್ಲಿ ಸರಿಸುಮಾರು 100ಕ್ಕೂ ಅಧಿಕ ಜೋಡಿಯ ಶೂಸ್ ಗಳು ಸಿಕ್ಕಿವೆ. ಇವುಗಳನ್ನ ಧರಿಸಿರುವವರು ಆ ಭಯಂಕರವಾದ ಘಟನೆಯಲ್ಲಿ ಸತ್ತು ಹೋಗಿದ್ದಾರೆ ಎಂದು ಹೇಳೋಕೆ ಇವೇ ಸಾಕ್ಷಿ. ನಂಬರ್ 5, ಪ್ಯಾಲೇಸ್ ಆಫ್ ಕ್ಲಿಯೋಪಾತ್ರಾ. ಡೈವರ್ಗಳು ಸಮುದ್ರದಲ್ಲಿ ಮುಳುಗಿ ಹೋದ ಒಂದು ನಗರವನ್ನ ಕಂಡುಕೊಳ್ತಾರೆ. ಸಮುದ್ರದಲ್ಲಿ ಮುಳುಗಿ ಹೋಗಿದ್ರೂ ಕೂಡ ಅದು ತುಂಬಾ ಭಯಂಕರವಾಗಿ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಆ ನಗರದಲ್ಲಿ ಒಂದು ಘೋರವಾದ ಘಟನೆ ನಡೆದಿರುತ್ತೆ. ನಿಜ ಹೇಳಬೇಕು ಅಂದ್ರೆ ಈ ನಗರ ಭೂಮಿಯ ಮೇಲೆ ಇರಬೇಕಾಗಿತ್ತು. ಆದ್ರೆ ಬಹಳಷ್ಟು ಮಹಾಸಾಗರಗಳ ಪ್ರಳಯಗಳ ಕಾರಣದಿಂದ ಈ ನಗರ ನೀರಿನಲ್ಲಿ ಮುಳುಗಿ ಹೋಗಿದೆ. 1998ರಲ್ಲಿ ಮರೈನ್ ಆರ್ಕಿಯಾಲಜಿಸ್ಟ್ ಟೀಮ್ ಈಜಿಪ್ಟ್ ನ ಮಹಾರಾಣಿಯಾಗಿರುವ ಕ್ಲಿಯೋಪಾತ್ರಾ ಮಹಲ್ ಅನ್ನ ಕಂಡುಕೊಳ್ತಾರೆ. ಇದು ಈಗ ಈ ಸಮುದ್ರ
ಸಮುದ್ರದಲ್ಲಿ 1600 ಅಡಿಗಳಷ್ಟು ಆಳದಲ್ಲಿದೆ. ಕೆಲವು ಸಾವಿರಾರು ವರ್ಷಗಳಷ್ಟು ಪುರಾತನವಾದ ಚರಿತ್ರೆ ಇಂದಿಗೂ ಕೂಡ ನೀರಿನಲ್ಲಿ ಅಡಗಿದೆ. ಈ ನಗರದಲ್ಲಿ ನೀರಿನ ಆಳದಲ್ಲಿ ಮಹಾರಾಣಿಯ ವಿಗ್ರಹಗಳು ಕೂಡ ಇವೆ. ಈ ಎಲ್ಲಾ ಅವಶೇಷಗಳ ಮೂಲಕ ಆಗಿನ ಮಹಾಯುಗವನ್ನು ಕೂಡ ಕಂಡುಕೊಳ್ತಾರೆ. ಇದಷ್ಟೇ ಅಲ್ಲದೆ ಇನ್ನೂ ಕೆಲವು ನಗರಗಳು ಕೂಡ ಇವೆ. ಅವು ಕೂಡ ಎಲ್ಲೋ ಒಂದು ಜಾಗದಲ್ಲಿ ನೀರಿನಲ್ಲಿ ಮುಳುಗಿ ಹೋಗಿವೆ. ಉದಾಹರಣೆಗೆ ಅಟ್ಲಾಂಟಿಸ್ ಲಾಸ್ಟ್ ಸಿಟಿ. ಮೇ ಬಿ ಮುಂದೊಂದು ದಿನ ಆ ನಗರವನ್ನು ಕೂಡ ಕಂಡುಕೋಬಹುದು. ಸೊ ಸಮುದ್ರದಲ್ಲಿ ಅದು ಕೂಡ ಇಷ್ಟೇ ಭಯಂಕರವಾಗಿ ಕಂಡು ಬರಬಹುದು. ನಂಬರ್ 6 ಅಂಡರ್ ವಾಟರ್ ಫಾಸಿಲ್ ಗ್ರೇವಿಯಾರ್ಡ್. 2018ರಲ್ಲಿ ಮಡಗಾಸ್ಕರ್ ನಲ್ಲಿ ಸಮುದ್ರದ ಗುಹೆಯಲ್ಲಿ ಒಂದು ಸ್ಮಶಾನ ಕಾಣಿಸಿಕೊಳ್ಳುತ್ತೆ. ಇದರಲ್ಲಿ ವಿಶಾಲವಾದ ಲೆಮ್ಯೂಸ್ ಇವೆ. ಇಲ್ಲಿ ಎಲ್ಲದಕ್ಕಿಂತಲೂ ಅಚ್ಚರಿಪಡಿಸುವ ವಿಷಯ ಏನು ಅಂದ್ರೆ ಈ ಅಂಡರ್ ವಾಟರ್ ಸ್ಮಶಾನದಲ್ಲಿ ಎಲುಬುಗಳ ರಾಶಿ ಸಿಕ್ಕಾಗ ಎಷ್ಟು ಭಯಂಕರವಾಗಿರುತ್ತೋ ಒಂದು ಸಲ ನೀವೇ ಯೋಚನೆ ಮಾಡಿ. ಅಷ್ಟೇ ಅಲ್ಲದೆ ಈ ಫಾಸಿಲ್ ಪುಡಿಯನ್ನ ಶಾಸ್ತ್ರಜ್ಞರು ಪರೀಕ್ಷಿಸಿದಾಗ ಅವು ಪುರಾತನ ಲೆಮ್ಯೂಸ್ ಜಾತಿಗೆ ಸಂಬಂಧಿಸಿದ ಅವಶೇಷಗಳು ಎಂದು ತಿಳಿದು ಬರುತ್ತೆ. ಇವು ನೋಡೋಕೆ ಸೇಮ್ ಆಕಾರದಲ್ಲಿ ಡೈನೋಸರ್ ಗಳಂತೆ ಕಂಡು ಬರುತ್ತೆ. ಹಾಗಾದ್ರೆ ಅವು ಎಷ್ಟು ಭಯಂಕರವಾಗಿದ್ವು ಎಂಬುದನ್ನು ತಿಳಿದುಕೊಳ್ಳಬೇಕು ಅಂದ್ರೆ ಈ ವಿಡಿಯೋ ಕ್ಲಿಪ್ ನೋಡಿ. ಮುಂದಿನ ವಿಷಯಕ್ಕೆ ಹೋಗುವ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್ ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 7 ಬಾಲ್ಟಿಕ್ ಸಿ ಅನಾಮಲಿ. 2012ರಲ್ಲಿ ಈ ವಿಷಯವನ್ನ ಒಂದು UFO ಸ್ಟಾರ್ ವಾರ್ಸ್ ನಲ್ಲಿರುವ ಮಿಲಿನಿಯಂ ಫಾಲ್ಕನ್ ನಂತೆ ಕಾಣುವ ಒಂದು ವಸ್ತು ಬಾಲ್ಟಿಕ್ ಸಮುದ್ರದಲ್ಲಿ ಸಿಗುತ್ತೆ. ಪ್ರೊಫೆಷನಲ್ ಡೈವಿಂಗ್ ಟೀಮ್ ಸಮುದ್ರದಲ್ಲಿ 225 ಅಡಿಗಳಷ್ಟು ಆಳದಲ್ಲಿ ಒಂದು ವಿಚಿತ್ರವಾದ ವಸ್ತು ಸಿಕ್ಕಿದೆ ಎಂದು ಹೇಳಿದ್ದಾರೆ. ಆ ವಸ್ತು 65 ಅಡಿಗಳಷ್ಟು ಉದ್ದ, 10 ರಿಂದ 13 ಅಡಿಗಳಷ್ಟು ಎತ್ತರವಿದೆ. ಸೊ ಆ ಡೈವಿಂಗ್ ಟೀಮ್ ಈ ವಸ್ತುವಿಗೆ 200 ಮೀಟರ್ಗಳಷ್ಟು ದೂರ ಇದ್ದಾಗ ಅವರ ಮಷಿನ್ಗಳು ಕೆಲಸ ಮಾಡುವುದನ್ನು ನಿಲ್ಲಿಸಿ ಬಿಟ್ಟಿವೆ ಎಂದು ಹೇಳಿದ್ದಾರೆ. ಒಬ್ಬ ಯೂನಿವರ್ಸಿಟಿ ಪ್ರೊಫೆಸರ್ ಆ ವಸ್ತು ಸರಿಸುಮಾರು 1,40,000 ವರ್ಷಗಳಷ್ಟು ಪುರಾತನವಾದದ್ದು ಎಂದು ಕೂಡ ಕಂಡುಕೊಂಡಿದ್ದಾರೆ. ಈ ವಿಚಿತ್ರವಾದ ಅನ್ವೇಷಣೆ ಈ ವಸ್ತು ಯಾವುದಾದ್ರೂ ಒಂದು ಪುರಾತನವಾದ UFO ಭಾಗವಾಗಿರಬಹುದು ಎಂಬ ವಿವಾದಗಳಿಗೆ ದಾರಿ ಮಾಡಿಕೊಡುತ್ತೆ. ಈ ಟೀಮ್ ನಲ್ಲಿರುವ ಒಬ್ಬ ವ್ಯಕ್ತಿ ಈ ವಸ್ತು UFO ಗಿಂತ ತುಂಬಾ ಭಿನ್ನವಾಗಿದೆ ಎಂದು ಹೇಳ್ತಾ ಇದ್ದಾನೆ. ಅನ್ವೇಷಕನಾಗಿರುವ ಪೀಟರ್ ಲಿನ್ಬರ್ಗ್ ಈ ಅನ್ವೇಷಣೆ ಆತನ ಯೋಚನೆಗಿಂತ ತುಂಬಾ ಡಿಫರೆಂಟ್ ಆಗಿದೆ ಎಂದು ಕೂಡ ಒಪ್ಪಿಕೊಂಡಿದ್ದಾನೆ. ನಂಬರ್ 8 ಕ್ರಿಪ್ಟಿಕ್ ಸ್ಟ್ಯಾಚ್ಯೂ. ಕೆಲವು ಜನ ರಷ್ಯಾದಲ್ಲಿರುವ ರೂರಲ್ ಮೌಂಟೇನ್ಸ್ ಗಳಲ್ಲಿ ಬಂಗಾರವನ್ನ ಹುಡುಕ್ತಾ ಇರುವಾಗ ಒಂದು ಪ್ರಾಂತ್ಯದಲ್ಲಿ ತುಂಬಾ ಭಯಂಕರವಾದ ಒಂದು ವಸ್ತು ಸಿಗುತ್ತೆ. ಇದು 9 ಅಡಿಗಳಷ್ಟು ಎತ್ತರವಿರುವ ಒಂದು ಕಟ್ಟಿಗೆಯ ವಿಗ್ರಹ. ಈ ವಿಗ್ರಹ ಸರಿಸುಮಾರು 1300 ಅಡಿಗಳಷ್ಟು ಆಳದಲ್ಲಿದೆ. ಈ ವಿಗ್ರಹ ಸರಿಸುಮಾರು 11,600 ವರ್ಷಗಳಷ್ಟು ಪುರಾತನವಾದದ್ದು ಎಂದು ತಿಳಿದು ಬರುತ್ತೆ. ಆದ್ರೆ ಈ ವಿಗ್ರಹದ ತುಂಡಾದ ಭಾಗಗಳು ಮಾತ್ರವೇ ಸಿಗುತ್ತವೆ. ಒಂದು ವೇಳೆ ಇದು ನಿಂತಿರುವ ಹಾಗೆ ಸಿಕ್ಕಿದ್ರೆ ಸರಿಸುಮಾರು 12 ಅಡಿಗಳಷ್ಟು ಎತ್ತರ ಇರ್ತಿತ್ತು ಎಂದು ಹೇಳ್ತಿದ್ದಾರೆ. ಆಕ್ಸಿಜನ್ ಇಲ್ಲದ ಸ್ಥಳದಲ್ಲಿ ಸಿಕ್ಕಿರುವ ಈ ವಿಗ್ರಹವನ್ನ ನೋಡ್ತಾ ಇದ್ರೆ ಈ ವಿಗ್ರಹವನ್ನ ಹೇಗೆ ಕೆತ್ತಿರಬಹುದು ಎಂಬುದು ಗೊತ್ತಿಲ್ಲ. ಬಟ್ ಈ ವಿಗ್ರಹವನ್ನ ಕೆತ್ತಿರುವ ಟೆಕ್ನಾಲಜಿ ಹೇಗಿತ್ತು ಎಂಬುದು ಮಾತ್ರ ಅರ್ಥವಾಗುತ್ತೆ. ಅಷ್ಟೇ ಅಲ್ಲದೆ ಈ ಪ್ರಾಂತ್ಯದಲ್ಲಿ ಎಷ್ಟೋ ವಿಚಿತ್ರವಾದ ಮತ್ತು ರಹಸ್ಯವಾದ ವಸ್ತುಗಳು ಕೂಡ ಸಿಕ್ಕಿವೆ. ಸೊ ಈ ಸ್ಥಳವನ್ನ ರಹಸ್ಯವಾದ ವಸ್ತುಗಳನ್ನ ಬಚ್ಚಿಡೋಕೆ ಬಳಸಿಕೊಳ್ತಾ ಇದ್ರೇನೋ ಎಂದು ಕೆಲವು ಜನ ಅಭಿಪ್ರಾಯ ಪಡ್ತಿದ್ದಾರೆ. ತಮಗೆ ದೂರವಾಗಿರಿ ಎಂದು ಅಪರಿಚಿತರಿಗೆ ತಿಳಿ ಹೇಳುವ ಸಲುವಾಗಿ ಆಗಿನ ಜನ ಈ ರೀತಿ ವಿಗ್ರಹಗಳನ್ನ ಬಳಸ್ತಾ ಇದ್ರು ಎಂದು ಕೆಲವು ಜನ ಆರ್ಕಿಯಾಲಜಿಸ್ಟ್ ಗಳು ವಾದಿಸ್ತಾ ಇದ್ದಾರೆ. ಕೆಲವರಿಗೆ ಇದನ್ನು ನೋಡಿ ಭಯ ಕೂಡ ಶುರುವಾಗಿದೆ. ನಂಬರ್ 9 ಲೇಕ್ ಮಿಚಿಗನ್ ಮೊನೋಲಿತ್. 2007ರಲ್ಲಿ ಅಮೆರಿಕಾದ ಕೆನಡಾದಲ್ಲಿರುವ ಲೇಕ್ ಮಿಚಿಗನ್ ನಲ್ಲಿ ಆರ್ಕಿಯಾಲಜಿಸ್ಟ್ ಗಳು ಒಂದು ವಸ್ತುವನ್ನ ಕಂಡುಕೊಳ್ತಾರೆ. ಅದು ನೋಡೋಕೆ ಸ್ವಲ್ಪ ಭಯಂಕರವಾಗಿ ಮತ್ತು ಆಸಕ್ತಿಕರವಾಗಿರುತ್ತೆ. ಮುಳುಗಿ ಹೋಗಿರುವ ಈ ಮೊನೋಲಿತ್ ಸರಿಸುಮಾರು 10,000 ವರ್ಷಗಳಷ್ಟು ಪುರಾತನವಾದದ್ದು. ಆರ್ಕಿಯಾಲಜಿಸ್ಟ್ ಗಳ ಪ್ರಕಾರ ಈ ಮೊನೋಲಿತ್ ಬ್ರಿಟಿಷ್ ನಲ್ಲಿರುವ ಸ್ಟೋನ್ ಹೆಂಗ್ ಕಾಲಕ್ಕೆ ಸಮಾನವಾಗಿದೆ ಅಂತ ಹೇಳ್ತಿದ್ದಾರೆ. ಇದು ಮಾಮೂಲಿ ಕಲ್ಲಲ್ಲ. ಇದರಲ್ಲಿ ಒಂದು ಕಲ್ಲಿನ ಕೊನೆಯಲ್ಲಿ ಒಂದು ಪ್ರಾಣಿಯ ಚಿತ್ರವನ್ನ ಕೆತ್ತಲಾಗಿದೆ. ಅದು ನೋಡೋಕೆ ಸೇಮ್ ಈಗಿರುವ ಆನೆಗಳಂತೆ ಇದೆ. ಸೊ ಈ ಮೊನೋಲಿತ್ ಐಸ್ ಏಜ್ ಕಾಲಕ್ಕೆ ಸಂಬಂಧಿಸಿರಬಹುದು ಎಂದು ಶಾಸ್ತ್ರಜ್ಞರು ಅಂದಾಜಿಸಿದ್ದಾರೆ. ಸೊ ಇದರಿಂದ ನಮಗೆ ನಾರ್ತ್ ಅಮೆರಿಕಾದಲ್ಲಿರುವ ಮನುಷ್ಯರ ಜೀವನ ವಿಧಾನದ ಬಗ್ಗೆ ಕೂಡ ತಿಳಿದು ಬರುತ್ತೆ. ನಂಬರ್ 10 ಬಿಮಿನಿ ರೋಡ್. ಈ ಕಲ್ಲುಗಳ ದಾರಿ ಎಲ್ಲಿಗೆ ಹೋಗುತ್ತೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಮೇ ಬಿ ಇದನ್ನ ಕಂಡು ಹಿಡಿದವರಿಗೆ ಈ ಸಮಾಧಾನ ಇಷ್ಟವಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬಾಮಸ್ ನಲ್ಲಿರುವ ಬಿಮಿನಿ ಐಲ್ಯಾಂಡ್ ನಲ್ಲಿರುವ ನೀರಿನಲ್ಲಿ ಕಲ್ಲುಗಳಿಂದ ಮಾಡಿರುವ ಒಂದು ರೋಡ್ ಕಾಣಿಸಿಕೊಳ್ಳುತ್ತೆ. ಈ ರೋಡ್ ತುಂಬಾ ಉದ್ದವಾಗಿದ್ದು ಸರಿಸುಮಾರು ಅರ್ಧ ಮೈಲಿಯಷ್ಟು ದೂರದವರೆಗೆ ಇರುತ್ತೆ. ಅಷ್ಟೇ ಅಲ್ಲದೆ ಇದು ಲೈಮ್ ಸ್ಟೋನ್ ಬ್ಲಾಕ್ಸ್ ಗಳಿಂದ ತಯಾರಾಗಿದೆ. ಈ ರೋಡ್ ಜೊತೆಗೆ 2 ಅತಿ ದೊಡ್ಡ ಕಲ್ಲುಗಳು ಕೂಡ ಕಾಣಿಸಿಕೊಂಡಿವೆ. ಈ ರಸ್ತೆಯನ್ನ 1968ರಲ್ಲಿ ಕಂಡುಕೊಂಡಿದ್ದಾರೆ. ಆಗಿನಿಂದ ನಿಜಕ್ಕೂ ಈ ರೋಡ್ ಎಲ್ಲಿಂದ ಬಂದಿದೆ
ಯಾರು ಕಟ್ಟಿಸಿರಬಹುದು ಎಂದು ಪ್ರತಿಯೊಬ್ಬರು ಕೂಡ ತಲೆ ಕೆಡಿಸಿಕೊಳ್ತಾ ಇದ್ದಾರೆ. ಕೆಲವರು ಇದನ್ನ ಮನುಷ್ಯರು ಕಟ್ಟಿರ್ತಾರೆ ಎಂದು ಹೇಳ್ತಿದ್ದಾರೆ. ಕಾರ್ಬನ್ ಡೇಟಿಂಗ್ ಪ್ರಕಾರ ಈ ರೋಡ್ ಸರಿಸುಮಾರು 3000 ವರ್ಷಗಳಷ್ಟು ಪುರಾತನವಾದದ್ದು ಎಂದು ತಿಳಿದು ಬಂದಿದೆ. ಇದರಿಂದ ಇದರ ಮೇಲೆ ಕುತೂಹಲ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನು ಕೆಲವು ಜನ ಹೇಳ್ತಾ ಇರೋದೇನೆಂದ್ರೆ ಈ ರಸ್ತೆ ಒಂದು ಸಮಯದಲ್ಲಿ ಅಷ್ಟೈಶ್ವರ್ಯಗಳಿಂದ ತುಂಬು ತುಳುಕುತ್ತಿರುವ ಸಿಟಿ ಆಫ್ ಅಟ್ಲಾಂಟಿಸ್ ನಗರಕ್ಕೆ ದಾರಿಯಾಗಿತ್ತು ಎಂದು ಹೇಳ್ತಿದ್ದಾರೆ. ಇದು ಪ್ರಪಂಚದ ಭಯಂಕರವಾದ ಪ್ರದೇಶಕ್ಕೆ ದಾರಿಯಾಗಿದೆ ಎಂದು ಇನ್ನೂ ಕೆಲವು ಜನರು ಕೂಡ ಹೇಳ್ತಿದ್ದಾರೆ. ಹಾಗಾದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ? ಈ ರಸ್ತೆ ಎಲ್ಲಿಗೆ ಹೋಗುತ್ತೆ ಎಂಬುದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.